ಮದ್ದು ತಯಾರಿಸಿ ಮಧುಮೇಹ ಹೊಡೆದೋಡಿಸಿ. ಅದರಲ್ಲೂ ಒತ್ತಡದ ಬದುಕು ಹಾಗೂ ಅನಾರೋಗ್ಯಕರ ಜೀವನ ಶೈಲಿಯಿಂದ ಮಧುಮೇಹ ಅನ್ನೋದು ಮನೆ ಮನೆಯ ಅತಿಥಿಯಾಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಆರಂಭಿಸಿ ವೃದ್ಧರವರೆಗೆ ಎಲ್ಲರಿಗೂ ಮಧುಮೇಹ ಅನ್ನೋ ಸರ್ವೇ ಸಾಮಾನ್ಯ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಮಧುಮೇಹದ ಜೊತೆಗೆ ಆರೋಗ್ಯಕರ ಜೀವನ ನಡೆಸೋದಕ್ಕೆ ಅವಕಾಶವಿದ್ರೂ ಮಧುಮೇಹ ಅನ್ನೋದು ಇತರ ರೋಗಗಳಿಗೆ ಹೆಬ್ಬಾಗಿಲಾಗಿರುವುದು ಮಾತ್ರ ಸುಳ್ಳಲ್ಲ. ಹಾಗಾದ್ರೆ ಮಧುಮೇಹ ಅಥವಾ ಡಯಾಬಿಟಿಸ್ ಅಂದ್ರೇನು, ಅದರ ಲಕ್ಷಣ ಹಾಗೂ ಪ್ರಭಾವ ಏನು ಅನ್ನೋದನ್ನ ನಾವು ಮೊದಲು ತಿಳಿಬೇಕು. ಮಧುಮೇಹ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಮಟ್ಟ ತುಂಬಾ ಅಧಿಕವಾಗಿರುವ ಒಂದು ಕಾಯಿಲೆ. ವ್ಯಕ್ತಿಯ ಶರೀರ ಸಾಕಷ್ಟು ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸದಿದ್ರೆ ಅಥವಾ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಮಧುಮೇಹ ಉಂಟಾಗುತ್ತೆ. ಮಧುಮೇಹದಲ್ಲಿ 2 ಸಾಮಾನ್ಯ ವಿಧಗಳಿವೆ. ಮಧುಮೇಹ 1ನೇ ವಿಧದಲ್ಲಿ ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸುವಲ್ಲಿ ವಿಫಲವಾಗುತ್ತೆ. ಮಧುಮೇಹ 2ನೇ ವಿಧದಲ್ಲಿ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ. ತದನಂತರ ಮೇದೋಜೀರಕ ಗ್ರಂಥಿಗೆ ದೇಹಕ್ಕೆ ಅವಶ್ಯಕವಾದ ಅಧಿಕ ಪ್ರಮಾಣದ ಇನ್ಸುಲಿನ್ ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ರಕ್ತದಲ್ಲಿ ಸಕ್ಕರೆಯೂ ಅಧಿಕವಾಗಿರುತ್ತೆ. ಮಧುಮೇಹಿಗಳ ಪೈಕಿ ಹೆಚ್ಚಿನವರಿಗೆ 2ನೇ ವಿಧದ ಮಧುಮೇಹವಿರುತ್ತೆ. ಭಾರತವೂ ಸೇರಿದಂತೆ ಒಟ್ಟು ವಿಶ್ವದಲ್ಲಿ 101 ಮಿಲಿಯನ್ ಮಧುಮೇಹಿಗಳಿದ್ದಾರೆ ಎನ್ನುತ್ತೆ ಅಧ್ಯಯನ. ಇನ್ನು ಟೈಪ್ 1 ಮಧುಮೇಹ ಅಂದ್ರೇನು ಅನ್ನೋದನ್ನ ನೋಡೋದಾದ್ರೆ, 1ನೇ ವಿಧದ ಮಧುಮೇಹವನ್ನ ಇನ್ಸುಲಿನ್ ಅವಲಂಬಿತ ಮಧುಮೇಹ ಅಂತ ಕೂಡ ಕರೀತಾರೆ. ಮಧುಮೇಹ ಬಾಧಿತ ಜನರ ಪೈಕಿ ಸುಮಾರು 10% ಈ ಪ್ರಕಾರವನ್ನೇ ಹೊಂದಿರ್ತಾರೆ. ಇದನ್ನ ಸಾಮಾನ್ಯವಾಗಿ ಜುವೆನಿಲ್ ಮಧುಮೇಹ ಅಂತ ಕರೀತಾರೆ. ಯಾಕಂದ್ರೆ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಆದ್ರೆ ಕೆಲವೊಮ್ಮೆ 40 ವರ್ಷಗಳವರೆಗಿನ ವಯೋಮಾನದ ಕೆಲವು ವಯಸ್ಕರಲ್ಲಿ ಸಹ ಇದು ಕಾಣಿಸಿಕೊಳ್ಳಬಹುದು. ಇನ್ನು ಟೈಪ್ 2 ಮಧುಮೇಹ ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಂಡುಬರುತ್ತೆ. ಅಲ್ಲದೆ ಅಧಿಕ ತೂಕದ ವ್ಯಕ್ತಿಗಳಲ್ಲಿ ಉಂಟಾಗುತ್ತೆ. ಶರೀರದ ಜೀವಕೋಶಗಳು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯಿಸದಂತಹ ಸ್ಥಿತಿಯಲ್ಲಿ ಹೆಚ್ಚಿದ ಇನ್ಸುಲಿನ್ ಅವಶ್ಯಕತೆ ನಿಭಾಯಿಸುವುದಕ್ಕೆ ಮೇದೋಜೀರಕ ಗ್ರಂಥಿ ವಿಫಲವಾದರೆ ಇದು ಉಂಟಾಗುತ್ತೆ. ಮಧುಮೇಹದ ಕೊಂಚ ಗಂಭೀರ ಸ್ಥಿತಿ ಅಂತಲೂ ಅಂದಾಜಿಸಲಾಗುತ್ತೆ. ಹಾಗಾದ್ರೆ ಮಧುಮೇಹಿಗಳ ಬದುಕು ಹೇಗಿರುತ್ತೆ, ಮಧುಮೇಹದ ಲಕ್ಷಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಈ ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಅಲ್ಲದೆ ಈ ರೋಗ ಲಕ್ಷಣ ಆರಂಭಿಕ ಹಂತಗಳಲ್ಲಿ ಕಾಣಿಸದೇ ಇರಬಹುದು. ಆದ್ದರಿಂದ ನಿಮಗೆ ಮಧುಮೇಹ ಇದೆ ಅಂತ ತಿಳಿಯದೇ ಇರಬಹುದು. ನಿಮಗರಿವಿಲ್ಲದೆ ಯಾವುದೇ ರೋಗ ಲಕ್ಷಣವಿಲ್ಲದೆ ಕಣ್ಣು, ಮೂತ್ರಪಿಂಡಗಳು, ಹೃದಯ ಮತ್ತು ರಕ್ತನಾಳಗಳಿಗೆ ಹಾನಿಯುಂಟಾಗ್ತಾ ಇರಬಹುದು. ಮಧುಮೇಹದ ಕೆಲ ಲಕ್ಷಣಗಳು ಈ ರೀತಿಯಾಗಿವೆ. ಅತಿಯಾದ ಹಸಿವು, ಅತಿ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ವಿವರಿಸಲಾಗದ ತೂಕ ನಷ್ಟ, ದೃಷ್ಟಿ ಮಸುಕಾಗುವಿಕೆ, ಯಾವಾಗಲೂ ಸುಸ್ತಾಗಿರುವ ಅನುಭವ, ಗಾಯಗಳು ಗುಣವಾಗದೇ ಇರುವುದು, ಶುಷ್ಕ ಚರ್ಮ ಹಾಗೂ ಚರ್ಮದಲ್ಲಿ ತುರಿಕೆ, ಕೈ ಅಥವಾ ಕಾಲುಗಳ ಅಡಿಯಲ್ಲಿ ಜುಮ್ಮೆನಿಸುವಿಕೆ ಅಥವಾ ಮರಗಟ್ಟುವಿಕೆ, ಪುನರಾವರ್ತಿಸುವ ಸೋಂಕುಗಳು ಅಂದ್ರೆ ಚರ್ಮ, ಹಲ್ಲುಗಳ ವಸಡು, ಮೂತ್ರಕೋಶ, ಯೋನಿಯ ಈಸ್ಟ್ ಸೋಂಕು. ಇನ್ನು ನೀವು ಡಯಾಬಿಟಿಸ್ಗೆ ಆರಂಭಿಕ ಹಂತದಲ್ಲಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವ ಅಗತ್ಯವಿಲ್ಲ. ಬದಲಾಗಿ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಆಹಾರ ಪದಾರ್ಥಗಳನ್ನ ಬಳಸಿಕೊಂಡು ಮಧುಮೇಹವನ್ನ ಮನೆಯಲ್ಲೇ ಕಂಟ್ರೋಲ್ ಮಾಡಿಕೊಳ್ಳುವ ಅವಕಾಶ ನಿಮ್ಮಲ್ಲೇ ಇರುತ್ತೆ. ಧನಿಯಾ ಪುಡಿ ಮಾಡಿಕೊಳ್ಳಬಹುದು. ಹೌದು, 2 ಚಮಚ ಮೆಂತ್ಯೆ ಹಾಗೂ 2 ಚಮಚ ಧನಿಯಾವನ್ನ ಹುರಿದು ಪೌಡರ್ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಬೆಳಿಗ್ಗೆ 2 ಚಮಚ ಖಾಲಿ ಹೊಟ್ಟೆಗೆ ಸೇವಿಸೋದು ಮಧುಮೇಹ ನಿಯಂತ್ರಣಕ್ಕೆ ಅತ್ಯಂತ ಫಲಕಾರಿಯಾಗಿರುತ್ತೆ. ಇನ್ನು ಡಯಾಬಿಟಿಸ್ ಇರೋರು ಹಾಗಲಕಾಯಿ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೆಯದು. ಇದು ಚಾರಟಿನ್, ಮೆಮೊರ್ಡಿಸಿನ್ ಅನ್ನ ಹೊಂದಿದೆ. ಈ 2 ಸಂಯುಕ್ತಗಳು ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡುವ ಶಕ್ತಿಯನ್ನ ಹೊಂದಿದೆ. ಹೀಗಾಗಿ ಡಯಾಬಿಟಿಸ್ ಇರೋರು ಇದನ್ನ ತಿಂದ್ರೆ ಒಳ್ಳೆಯದು. ಜಾಮೂನ್ ಅಂತಲೇ ಕರೆಯಲ್ಪಡುವ ನೇರಳೆ ಹಣ್ಣು ಸೀಸನಲ್ ಫ್ರೂಟ್ ಆಗಿದೆ. ಇದನ್ನ ಡಯಾಬಿಟಿಸ್ ಇರೋರು ತಿಂದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ನೇರಳೆ ಹಣ್ಣಿನ ಬೀಜವನ್ನ ಪೌಡರ್ ಮಾಡಿ ನೀರಿಗೆ ಸೇರಿಸಿ ಬರೀ ಹೊಟ್ಟೆಗೆ ತಿನ್ನೋದು ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಿಸುತ್ತೆ. ಸಾಂಬಾರ್ ಪದಾರ್ಥ ಶುಂಠಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹೀಗಾಗಿ ಪ್ರತಿದಿನ ಕುದಿಸಿದ ಜಿಂಜರ್ ವಾಟರ್ ಕುಡಿಯುವ ಅಭ್ಯಾಸ ಒಳ್ಳೆಯದು. ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುವಲ್ಲಿ ಮೆಂತ್ಯೆ ಪರಿಣಾಮಕಾರಿಯಾಗಿದೆ. 2 ಟೇಬಲ್ ಸ್ಪೂನ್ ಮೆಂತ್ಯೆಯನ್ನ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಮೆಂತ್ಯೆ ನೆನೆಸಿದ ಈ ನೀರನ್ನ ಕುಡಿಯಬೇಕು. ಇನ್ನು ಕೇವಲ ಔಷಧಿ ಮಾತ್ರವಲ್ಲ, ಪ್ರಾಣಾಯಾಮ ಅಥವಾ ಡೀಪ್ ಬ್ರೀತಿಂಗ್ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪ್ರಾಣಾಯಾಮ ದೇಹದ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದು ಸುಲಭವಾಗಿ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ನೆರವಾಗುತ್ತೆ. ಆಹಾರದಲ್ಲಿ ಒಗ್ಗರಣೆಗೆ ಬಳಸುವ ಕರಿಬೇವಿನ ಎಲೆಯು ಶುಗರ್ ನಿಯಂತ್ರಣಕ್ಕೆ ಸಹಕಾರಿ. ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವಿನ ಎಲೆಯನ್ನ ಸೇರಿಸಬೇಕು. ಇದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಆಗಿದೆ. ಇದು ಹೈ ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ. ವೈದ್ಯಕೀಯ ಲೋಕದ ಮಾಹಿತಿ ಪ್ರಕಾರ ವೈದ್ಯರು ಶುಗರ್ಗೆ ಮಾತ್ರೆ ಸೂಚಿಸುತ್ತಾರೆ. ಆದರೆ ಈ ಮಾತ್ರೆಯನ್ನ ಬಹುಕಾಲ ಸೇವಿಸೋದ್ರಿಂದ ದೇಹ ದುರ್ಬಲವಾಗುತ್ತೆ. ಹೀಗಾಗಿ ಎಲ್ಲದಕ್ಕೂ
ಮಾತ್ರೆ ನುಂಗೋ ಮುನ್ನ ಮನೆಯಲ್ಲೇ ಇರೋ ವಸ್ತುಗಳನ್ನು ಬಳಸಿಕೊಂಡು ಆರೋಗ್ಯ ಸುಧಾರಿಸಿಕೊಳ್ಳೋದು ನಿಜಕ್ಕೂ ಉತ್ತಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.